ಏನು ನಾರದ ಮುನಿ ಈ ಗುರು ಶಿಷ್ಯ ಪರಂಪರದಲ್ಲಿ ಎಂಥ ಯಾವ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಾರದ ಮುನಿ ಎಂಥ ಒಂದು ದೊಡ್ಡ ಮಹಾಮುನಿ ಅವರು ನಾರದ ಮುನಿಗೆ ಇನ್ನೊಂದು ತ್ರಿಲೋಕ ಸಂಚಾರ ಅಂತ ಹೇಳ್ತಾರೆ. ಅವ್ರಿಗೆ ಯಾವ ಲೋಕಕ್ಕೆ ಬೇಕಾದರೂ ಅವರು ಹೋಗ್ತಾ ಇರ್ಬೋದು. ನಮ್ಮ ಥರ ಈಗ ಅಮೇರಿಕಾಗೆ ಹೋಗಬೇಕು, ಕೆನಡಾಗೆ ಹೋಗ್ಬೇಕಂದ್ರೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು, ವೀಸಾ ತೊಗೋಬೇಕು, ಪರ್ಮಿಷನ್ ಕೇಳಬೇಕು, ಇದೆಲ್ಲ ಇದೆ. ಆದರೆ ನಾರದ ಮುನಿ ಹಂಗಲ್ಲ. ಅವರು ಅಂದ್ಕೊಂಡಿದ ತಕ್ಷಣ ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು. ಇಲ್ಲಿ ದೇಶ ಅಷ್ಟೇ, ಇದು ಬರೀ ಪ್ರಪಂಚ ಅಷ್ಟೇ. ಇಂಥ ಭೂಲೋಕದಂಥ ಇದು ಯಾವ ಲೋಕಕ್ಕೆ ಬೇಕಾದರೂ ಹೋಗ್ಬೋದು. ಅವರು ಸ್ವರ್ಗಲೋಕಕ್ಕೆ ಹೋಗ್ಬೋದು, ಭೂಲೋಕಕ್ಕೆ ಹೋಗ್ಬೋದು, ಸಿದ್ಧಿಲೋಕಕ್ಕೆ ಹೋಗ್ಬೋದು, ನಾಗಲೋಕಕ್ಕೆ ಹೋಗ್ಬೋದು. ಯಾವ ಲೋಕಕ್ಕೆ ಬೇಕಾದ್ರೂ ಅವರು ಅಂದ್ಕೊಂಡಿದ ತಕ್ಷಣ ಹೋಗ್ಬೋದು. ಅವರು ಸುಮ್ಮನೆ ಈಗ ಧ್ಯಾನ ಮಾಡ್ಕೊಂಡ್ರೆ ಸಾಕು, ಅವ್ರನ್ನೇ ಸೀದಾ ಹೊರಟೋಗ್ಬಿಡ್ತಾರೆ ಅವರು. ಅಷ್ಟೊಂದು ಮಹೋನ್ನತವಾದ ಒಂದು ಮುನಿಗಳಿವರು. ಕೃಷ್ಣ ವೇದಗಳನ್ನ ಮೊದಲು ಯಾರಿಗೆ ಉಪದೇಶ ಮಾಡಿದ್ರು? ಮೊದಲು ಫಸ್ಟು ಬಿಗಿನಿಂಗಲ್ಲಿ ಕೃಷ್ಣ, ನಾವು ಫಸ್ಟ್ ಶ್ಲೋಕ ಭಾಗವತಮಲ್ಲಿ ಹೋದ್ರಲ್ವಾ, ಅದರಲ್ಲಿ ಏನಿದೆ ಅಂದರೆ ಇರಿದೆ ಅಲ್ಲಲ್ಲ, ಕೃಷ್ಣನೇ ತಾನೇ ಸ್ವಯವಾಗಿ ಈ ವೇದಗಳನ್ನೆಲ್ಲ ಉಪದೇಶ ಮಾಡಿದ್ರು. ಆ ಮಹೋನ್ನತವಾದ ವ್ಯಕ್ತಿ ಯಾರು? ನಾವು ಫಸ್ಟ್ ಶ್ಲೋಕ ಓದಿ, ಫಸ್ಟ್ ಅಧ್ಯಾಯದಲ್ಲಿ ಫಸ್ಟ್ ಶ್ಲೋಕ ಓದಿ. ಅದರಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಶ್ಯ ಯತೋನ್ವಯಾದಿತರತಸ್ ಶಾರ್ತ್ವೇಷು ಅಭಿಜ್ಞಾಸ್ವರಾತ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅನುವಾದ. ಎಲೆ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ, ಪರಮಸತ್ಯ ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ನಾರದ ಅಂತ ಹೇಳಿದ್ದು. ಸೊ ನಾರದಾನು ಬರ್ತಾರೆ. ಆದರೆ ಕೃಷ್ಣ ಏನು ಮಾಡ್ತಾರೆ, ಮೊದಲು ಬ್ರಹ್ಮನಿಗೆ ಫಸ್ಟು ಈ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ಮೇಲೆ ನಾರದ ಮುನಿ ಬರ್ತಾರೆ. ಅದಕ್ಕೆ ಬ್ರಹ್ಮ ಎರಡನೇ ಆದಿಗುರು ಅಂತ ಕೂಡ ಹೇಳ್ತಾರೆ. ಮೊದಲನೇ ಗುರು ಬ್ರಹ್ಮ ಆದರೆ ಎರಡನೇ ಆದಿಗುರು ಎಂದು ನಾರದ ಮುನಿ. ಈ ಲೈನ್ ಆಫ್ ಡಿಸಿಪ್ಲಿಕ್ ಸಕ್ಸೆಷನ್, ಈ ಗುರು ಶಿಷ್ಯ ಪರಂಪರದಲ್ಲಿ ನಾರದರ ಸ್ಥಾನ ಎರಡನೇ ಸ್ಥಾನ, ಗುರು ಸ್ಥಾನದಲ್ಲಿ ಎರಡನೇ ಸ್ಥಾನ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಭಾಗವತಂನ ಕಾನ್ಸ್ಟೆಂಟ್ ಟಚ್ಚಲ್ಲಿ ಇಟ್ಕೋಬೇಕು ಪ್ರತಿದಿನ. ಅದಕ್ಕೆ ನಿತ್ಯಂ ಭಾಗವತ ಸೇವೆಯ ಆ ಶ್ಲೋಕ ನಾವು ಅದಕ್ಕೆ ಓದೋದು. ಏನದು ಶ್ಲೋಕ? ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯತೆ ನಷ್ಟ ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ. ಅದು ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ ಆ ಶ್ಲೋಕ. ಸೊ ನಿತ್ಯಂ ಭಾಗವತ ಸೇವೆಯ ಅಂದರೆ ಏನರ್ಥ ಅಂದರೆ, ನಮಗೆ ಯಾವಾಗೋ ಬೇಕಾಗುವಾಗ ನಾವು ಓದೋದು, ಇಲ್ಲಾಂದರೆ ಬಿಟ್ಬಿಡೋದು ಅಂತಲ್ಲ. ಯಾವಾಗಲೂ ಭಾಗವತ ಓದ್ತಾನೆ ಇರಬೇಕು. ಸತ್ಸಂಗ ಇರಲಿ, ಸತ್ಸಂಗ ಇಲ್ಲದೇ ಇರಲಿ, ಭಾಗವತಂ ಯಾವುದೋ ಒಂದು ಶ್ಲೋಕ ನಾವು ಓದ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಅದಕ್ಕೆ ನಮ್ಮ ಭಕ್ತರೆಲ್ಲ ಏನು ಮಾಡ್ತಾರೆ, ಸೆಟ್ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಭಾಗವತಂ ಸೆಟ್ಟು 18 ಸ್ಕಂದ ಬರುತ್ತೆ. ನಿನ್ನೆ ಒಬ್ರಿಗೆ ಕೊಟ್ಟೆ ಭಾಗವತಂ ಕನ್ನಡ ಸ್ಕಂದ. ಅವ್ರು ತುಂಬ ಬಡವರು ಭಕ್ತರು, ಅಮ್ಮ ತಾಯಿ ಭಕ್ತರು, ಮಗಳು ಭಕ್ತರು. ಸೊ ಇಬ್ಬರು ಓದಬೇಕಂತೇಳಿ
ಪ್ರಭು ನಾವು ತಿಂಗಳು ಅಷ್ಟು ಕೊಟ್ಬಿಡ್ತೀವಿ ಪ್ರಭು ನಮ್ಗೆ ಈಸ್ಕೊಟ್ಬಿಡಿ ಅಂತ ಹೇಳ್ತಾ ಇದ್ರು. ಸರ್ ಅವ್ರಿಗೆ ಹೋಗಿ ಒಂದು ಭಾಗವತಂ ಸೆಟ್ ತೊಗೊಂಡು ಇವಾಗ ಅವ್ರ ಮನೆಗೆ ಕೊಟ್ಬಿಟ್ಟು ಬಂದರೆ ಡೈಲಿ ಕೂತ್ಕೊಂಡು ಓದ್ತಾರೆ ಇಬ್ರು. ಪ್ರತಿದಿನ ಇಬ್ರು ಕೂತ್ಕೊಂಡು ಡೈಲಿ ಓದ್ತಾ ಇದ್ದಾರೆ. ಅವ್ರು ದೀಕ್ಷೆ ತೊಗೊಳಕ್ಕೆ ರೆಡಿ ಆಗಿದ್ದಾರೆ ಮಗಳು. ಅದಕ್ಕೆ ಇವಾಗ ಭಾಗವತಮ್ಮು ಡೈಲಿ 3 ಸೆಷನ್ಸ್ ಇರುತ್ತಂತೆ. ಬೆಳಗ್ಗೆ ಒಂದು ಸೆಷನ್, ಮಧ್ಯಾಹ್ನ ಒಂದು ಸೆಷನ್, ಸಾಯಂಕಾಲ ಒಂದು ಸೆಷನ್. ಸೊ ಈ ಥರ ನಾವು ನಮ್ಮ ಜಡವಿದ್ಯಾ ಅಂದರೆ ಗೊತ್ತಾ ನಿಮಗೆ? ಜಡವಿದ್ಯೆ ಅಂದರೆ ಈ ಭೌತಿಕ ವಿದ್ಯೆ. ಅದನ್ನು ಹೇಗೆ ನೋಡಿ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಮಾಡೆಲ್ ಟೆಸ್ಟು, ಅದಾದಮೇಲೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್, ಈ ಥರ ಇಟ್ಕೊಂಡು ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾರೆ ನೋಡಿ. ಅದೇ ಥರ ನಾವು ಆಧ್ಯಾತ್ಮಿಕ ಜೀವನ ಮಾಡಲ್ಲ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಭೌತಿಕವಾದ ಒಂದು ಜೀವನದಲ್ಲಿ ಶಾಶ್ವತವಾದ ಫಲಿತಾಂಶ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಅದಕ್ಕೆ ಪಲ್ಟಿ ಹೊಡೆದು ಹೇಗಾದರೂ ಕಷ್ಟ ಬಿದ್ದು ಅದನ್ನು ನಾವು ಓದಿಸ್ತೀರಿ. ಅದನ್ನು ಓದಿ ಏನಕ್ಕೋಸ್ಕರ? ನೌಕರಿ ಮಾಡೋದು ಏನಕ್ಕೆ? ಒಳ್ಳೆ ದೊಡ್ಡ ಆಸ್ತಿ, ದುಡ್ಡು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಮಾಡಬೇಕು, ಮಾಡಬಾರ್ದು ಅಂತಿಲ್ಲ. ಅದ್ರ ಜೊತೆಗೆ ನಾವೇನು ಏನು ಮಾಡಬೇಕಂದ್ರೆ ಆಧ್ಯಾತ್ಮಿಕವಾದ ಜೀವನ ನಾವು ತಗೋಬೇಕು. ಆಧ್ಯಾತ್ಮಿಕ ಜೀವನ ಇಲ್ಲಾಂದರೆ ಭೌತಿಕ ಜೀವನದಲ್ಲಿ ನಮಗೆ ಸಿಗೋ ಸಂತೋಷ ತಾತ್ಕಾಲಿಕವಾದದ್ದು, ಶಾಶ್ವತವಾದ್ದೇ ಅಲ್ಲ. ಅದು ನಾವೇನು ಅನ್ಕೊಂತೀರಿ, ಅದರಲ್ಲಿ ಮುಳುಗೋಗುವಾಗ ನಮ್ಗೇನಾಗ್ಬಿಡುತ್ತೆ ಅಂದರೆ ಇದೇ ನಮ್ಮ ಗುರಿ ಅನ್ಕೊಂಡು ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದು ಬಿಟ್ಟರೆ ನಮ್ಮ ಜೀವನದಲ್ಲಿ ಬೇರೆ ಏನಿಲ್ಲ. ಅದ್ರ ನಿಜವಾದ ಗುರಿ ಪರೋ ಧರ್ಮ ಅಂತ ಹೇಳ್ತಾರೆ. ನಿಜವಾದ ಭಾಗವತ ಧರ್ಮ, ಪರೋ ಧರ್ಮ ಏನಂದರೆ ಭಾಗವತಮ್ಮನ ಓದೋದೇ. ಯಾರೊಬ್ರು ಭಾಗವತಮ್ಮನ ನಿತ್ಯವಾಗಿ ಓದ್ತಾರೋ ಅವರಿಗೆ ಈ ಜೀವನದಲ್ಲಿ ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ಬಿಡ್ತಾರಂತೆ ಅವರು. ತಕ್ಷಣ ಭೌತಿಕ ಏನೋ ಕ್ಷಿಪ್ರಂ ಭವಂತಿ ಧರ್ಮಾತ್ಮ ಅಂತ ಒಂದು ಶ್ಲೋಕ ಬರುತ್ತೆ 9ನೇ ಅಧ್ಯಾಯದಲ್ಲಿ. ಆ ಶ್ಲೋಕದಲ್ಲಿ ಹೇಳ್ತಾರೆ, ತಕ್ಷಣ ನೀನು ಇದಕ್ಕೋ ತಗೋ, ತಕ್ಷಣ ನಾನು ಭಕ್ತಿ ಸೇವೆ ಮಾಡು, ತಕ್ಷಣ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಯಾರು ಭಾಗವತಮ್ನ ಸೀರಿಯಸ್ ಆಗಿ ತಗೊಂತಾರೋ, ಸೀರಿಯಸ್ ಆಗಿ ಅಂದರೆ ತೀವ್ರವಾಗಿ ಶ್ರದ್ಧೆಯಿಂದ ಅದು ಓದಬೇಕು ಅಂಥೇಳಿ, ಗುರು ಶಿಷ್ಯ ಪರಂಪರಾದಲ್ಲಿ ಬಂದಿರೋ ಒಂದು ಗುರುನ ಮಾತ್ರ ಅವ್ರ ಹತ್ರ ಮಾತ್ರ ನಾವು ತಗೋಬೇಕು ಶಿಕ್ಷಣೆ. ಬೇರೆಯವ್ರ ಹತ್ರ ತೊಗೋಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಬೇರೆಯವ್ರ ಹತ್ರ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನಾನು ಅವಾಗವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಪದ ನಾಲಿಗೆ ಹಾಳಲ್ಲಿ ತಾಕಿದ್ರೆ ಏನಾಗುತ್ತೆ, ವಿಷ ಆಗ್ಬಿಡುತ್ತೆ. ಆ ಥರ ನಮ್ಮ ಆಧ್ಯಾತ್ಮಿಕ ಜೀವನ ಎಲ್ಲ ವಿಷ ಆಗ್ಬಿಡುತ್ತೆ. ಅದಕ್ಕೆ ಅಂಥ ಅದ್ವೈತಗಳ ಹತ್ರ ಆಗಲಿ, ಮತ್ತು ಭಗವಂತನಿಗೆ ರೂಪ ಇಲ್ಲ, ಭಗವಂತ ಬಂದು ಇಂಪರ್ಸನಲಿಸ್ಟು, ನಿರಾಕಾರ ಅನ್ನೋರ ಹತ್ರ ನಾವು ಹೋದರೆ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಕೃಷ್ಣ ಅಪರಾಧಿ ಅಂತ ಹೆಸರು ಅವ್ರಿಗೆಲ್ಲ. ಅಪರಾಧ ಮಾಡಿರೋರು, ಕೃಷ್ಣನ್ಗೆ ಅಪರಾಧ. ಕೆಲವರು ನೋಡಿ ಅವ್ರಿಗೆ ನಾಲ್ಗೆನಲ್ಲಿ ಭಗವಂತನ ನಾಮ ಬರಲ್ಲ. ನಾವು ಎಷ್ಟೇ ಸಲ ಅವ್ರ ಹತ್ರ ಹೇಳಿ ಅಂತ ಕೂಡ ಅವ್ರು ಹೇಳಲ್ಲ ಅವರು. ಯಾಕಂದರೆ ಅಪರಾಧ ಮಾಡಿರ್ತಾರೆ. ಅಪರಾಧ ಮಾಡಿರೋರಿಗೆ ಭಗವಂತ ಅವ್ರ ನಾಮ ಹೇಳ್ಸೋಕೆ ಕೂಡ ಬಿಡಲ್ಲ ಅವರು. ಕೆಲವರಿಗೆ ಪ್ರಸಾದ ಕೂಡ ಸಿಕ್ಕಲ್ಲ. ಪ್ರಸಾದ ಯಾರೋ ಒಬ್ರು ತಿಂತಾ ಇರ್ತಾರೆ ಅನ್ಕೋ, ಅವನೇನಾದ್ರು ಅಪರಾಧ ಮಾಡಿದರೆ ಕಾಗೇನೋ ಪಕ್ಷಿನೋ ಬಂದು ಅದು ನೋಡ್ಕೊಂಡು ಹೋಗ್ಬಿಡುತ್ತೆ. ಹಂಗೆಲ್ಲ ಆಗಿದೆ. ಯಾಕಂದ್ರೆ ಅವನ ಪ್ರಸಾದ ತೆಗೆದು ಬಿಸಾಕಿರ್ತಾನೆ ಅಂತ ಅವ್ರಿಗೆ ಆ ಪ್ರಸಾದ ಸಿಗೋದೇ ಕಷ್ಟ. ಕರ್ಣನ ಕಥೆ ಬಂದಿದೆ, ಕರ್ಣಂದು. ಅವನಿಗೂ ಅಷ್ಟೇ ಆ ಥರ ಆಗ್ಬಿಡುತ್ತೆ ಅವನಿಗೆ. ಜಗನ್ನಾಥ್ ಮಂದಿರಲ್ಲಿ ರೋಜಾಪುರಲ್ಲಿ ಒಂದ್ಸಲ ಒಬ್ಬ ಆಟೋ ಡ್ರೈವರು ರೋಜಾಪುರ ಅಂತ ಒಂದಿದೆ, ಮಾಯಾಪುರ. ನೀವು ಹೋಗಿದ್ರಲ್ಲಿ, ಮಾಯಾಪುರ್ಗೆ ಹೋಗಿದ್ರಲ್ಲ, ಅಲ್ಲೊಂದು 10-15 ಕಿಲೋಮೀಟರ್ ಮುಂದೆ ದೂರ ಒಂದು ಜಗನ್ನಾಥ್ ಮಂದಿರ ಇದೆ. ಜಗನ್ನಾಥ್ ದೇವಸ್ಥಾನ ಇದೆ. ಅಲ್ಲಿ ಆಟೋ ಡ್ರೈವರ್ ಏನು ಮಾಡ್ದ, ಡಿವೋಟಿಸ್ನ ಡ್ರಾಪ್ ಮಾಡೋಕ್ಕೆ ಆ ಆಟೋನಲ್ಲಿ ಬಂದರು ಅವರು. ಸರಿ ಡ್ರಾಪ್ ಮಾಡ್ಬಿಟ್ಟು ಅವನೇನು ಮಾಡ್ದ, ಏನೋ ಬಂದಿದ್ದಾನಲ್ಲ ಪಾಪ ಅಂತ ಹೇಳಿ ಸ್ವಲ್ಪ ಪ್ರಸಾದ ಕೊಟ್ಟ. ಅವ್ನು ಮುಸ್ಲಿಮ್ ಅವನೇನು ಮಾಡ್ತಾನೆ, ಆ ಕಡೆ ಅವರು ಪೂಜಾರಿ ಹೋಗಿದ ತಕ್ಷಣ ಎತ್ತಿ ಗಿಡದ ಹತ್ರ ಹಾಕ್ಬಿಡ್ತಾನೆ ಪ್ರಸಾದನ. ಸರಿ ಇವನು ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಬಿಟ್ಟು ಮಲ್ಕೊಂಡಿದ್ರೆ ರಾತ್ರಿ 12:30 1 ಗಂಟೆಗೆ ಒಂದು ಘೋರವಾದ ಒಂದು ಶಬ್ದ. ಆ ಶಬ್ದಕ್ಕೆ ಅವನು ಮಲ್ಕೊಳಕ್ಕಾಗ್ತಾ ಇಲ್ಲ ಅವನ ಕೈಲಿ. ಇದು ನಿಜವಾಗಿ ನಡೆದಿರೋದು. ಇವತ್ತು ನೀವು ಅಲ್ಲಿ ಹೋಗಿದ್ರೆ ಮುಸ್ಲಿಮ್ಸನ್ನು ಕೇಳಿದ್ರೆ ಕೂಡ ಹೇಳ್ತಾರೆ, ಅಲ್ಲಿ ಘೋರವಾಗಿ ಅವನು ಶಬ್ದ ಬಂದು ಅವನ ಕೈಲಿ ಮಲ್ಕೊಳಕ್ಕಾಗ್ತಾ ಇಲ್ಲ, ತಲೆ ಸುತ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಯಾರೋ ಅವನ ಹೊಟ್ಟೆ ಮೇಲೆ ಕೂತ್ಕೊಂಡು ಕಪಾಳಕ್ಕೆ 4 ಕೊಟ್ಟಿದ್ದಾರಂತೆ. ಯಾರಂದ್ರೆ ಬಲದೇವ್. ನಿಜವಾಗಿ ಅಲ್ಲಿರೋ ದೇವಸ್ಥಾನದಲ್ಲಿರೋ ಬಲದೇವ್ ಎದ್ದು ಹೊಡೆದಿದ್ದಾರಂತೆ ಅವನು. ಇದು ನಮ್ಮ ಪೂಜಾರಿಗಳು ಯಾರು ಹೇಳಿಲ್ಲ. ಆ ಇವ್ರ ಮುಸ್ಲಿಮಾನೇ ಬಂದು ಹೇಳಿದ್ದಾನೆ. ಆಮೇಲೆ ಮಾರನೇ ದಿನ ಬಂದು ಆಟೋನಲ್ಲಿ ದೇವಸ್ಥಾನಕ್ಕೆ ಬಂದು ಆ ಪೂಜಾರಿ ಕಾಲಲ್ಲಿ ಬಿದ್ದು
ಸ್ವಾಮಿ ನನ್ನ ಕ್ಷಮಿಸ್ಬಿಡಿ, ತಪ್ಪಾಯಿತು, ನಿಮ್ಮ ದೇವಸ್ಥಾನದ ಬಗ್ಗೆ ನಾವೇನೋ ಕೇವಲ ಅನ್ಕೊಂಡ್ಬಿಟ್ಟಿದ್ರಿ, ಇಷ್ಟೊಂದು ಸತ್ಯ ಇದೆ ಅಂತ ನಮಗೆ ಗೊತ್ತಿಲ್ಲ. ಮಖ ಎಲ್ಲ ಊದ್ಬಿಟ್ಟಿರ್ತಾರೆ ಅವನಿಗೆ. ಅವ್ರು ಕೇಳ್ತಾರೆ, ಪೂಜೆ ಏನಾಯ್ತು ಸ್ವಾಮಿ ನಿಮ್ಗೆ ಈ ಥರ ಆಗ್ಬಿಟ್ಟಿದೆ? ಅದೇ ಈ ಥರ ನಾನು ನಿನ್ನೆ ನೀವು ಕೊಟ್ಟಿದ್ದ ಪ್ರಸಾದ ನಾನು ಗಿಡದ ಹತ್ರ ಹಾಕ್ಬಿಟ್ಟೆ, ಅದರ ಮಹಾತ್ಮ ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ, ನನಗೆ ಪ್ರಸಾದ ಕೊಡಿ ಅಂತ ಕೇಳ್ಬಿಟ್ಟು ಇಸ್ಕೊಂಡು ಹೋಗ್ತಾನೆ. ಇವತ್ತು ಅವ್ರ ಫ್ಯಾಮಿಲಿನಲ್ಲಿ ಅವರಿಲ್ಲ, ಅವರು ಅವ್ನು ರೆಗ್ಯುಲರಾಗಿ ಅವ್ರ ಮಕ್ಕಳು ಎಲ್ಲರೂ ಅವರು ಜಗನ್ನಾಥ ದೇವಸ್ಥಾನಕ್ಕೆ ಬಂದು ಪ್ರತಿದಿನ ಪ್ರಸಾದ ತೊಗೊಂಡಿರೋ ಅವರು ಕೆಲ್ಸಕ್ಕೆ ಹೋಗಲ್ಲ. ಇವತ್ತು ಅಲ್ಲಿ ಈ ಸ್ನಾನ ಯಾತ್ರೆ ಅಂತ ನಡೀತು ಜಗನ್ನಾಥ್ಗೆ. ರಥಯಾತ್ರೆ ನಡೆಯೋಕ್ಕೆ ಮುಂದೆ ಒಂದು 20 ದಿವಸ 20 ಡೇಸ್ ಬಿಫೋರು ಜಗನ್ನಾಥ್ಗೆ ಸ್ನಾನ ಮಾಡಿಸ್ತಾರೆ. ಆ ಸ್ನಾನ ಮಾಡಿಸಿದ್ರೆ ಇದು ತುಂಬಾ ದಿನಗಳಾದ ಆದ್ಮೇಲೆ ಸ್ನಾನ ಮಾಡಿಸೋದಕ್ಕೋಸ್ಕರ ಏನಾಗುತ್ತೆ, ಅವ್ರಿಗೆ ಜಲದೋಷ ಆಗ್ಬಿಡುತ್ತೆ ದೇವರಿಗೆ. ಇದೊಂದು ದೇವರಿಗೆ, ಯಾಕಂದ್ರೆ ಎಷ್ಟೋ ದಿನ ಆಯ್ತು ಅಂತ ಹೇಳಿ ಇವಾಗ 2-3 ದಿನ ಸ್ನಾನ ಮಾಡಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಚೆನ್ನಾಗಿ ಸೋಪ್ ಜಾಸ್ತಿ ಹಾಕಿ ಸ್ನಾನ ನೀರು ಜಾಸ್ತಿ ಆಡ್ತಾರಲ್ವಾ, ಆ ತರ ದೇವರಿಗೆ ಜಾಸ್ತಿ ಇದೆ ನೀರು ಹಾಕ್ಬಿಟ್ಟು ನೀರು ಜಾಸ್ತಿ ನೀರಟ್ಟು ಸ್ನಾನ ಮಾಡಿಸ್ಬಿಡ್ತಾರೆ. ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಜ್ವರ ಬಂದ್ಬಿಡುತ್ತೆ. ಜ್ವರ ಬಂದ ತಕ್ಷಣ ಅವ್ರು ರೆಸ್ಟಲ್ಲಿ ಹಾಕ್ಬಿಡ್ತಾರೆ, ಅವ್ರನ್ನ ಏನು ಇದು ದರ್ಶನ ಕೊಡಲ್ಲ. ಆ ಥರ ಆ ಸ್ನಾನ ಯಾತ್ರೆಗೆ ಮುಸ್ಲಿಮ್ಸ್ ಎಷ್ಟೋ ಜನ ಬರ್ತಾರೆ ಅಲ್ಲಿ ಅದು ನೋಡೋದಕ್ಕೆ. ಜಗನ್ನಾಥ ಅಂದರೆ ಅಷ್ಟು ಪ್ರಾಣ ಅವರಿಗೆ. ಸೊ ಈ ಥರ ಭಗವಂತನ ಒಂದು ಈ ಭಕ್ತಿ ಸೇವೆಯಲ್ಲಿ ಬೇಕಾದಷ್ಟು ಲೀಲೆಗಳು ಭಗವಂತ ಮಾಡ್ತಾ ಇರ್ತಾನೆ. ಇದೆಲ್ಲ ನಾವು ಕೇಳ್ಕೋಬೇಕು, ಇದೆಲ್ಲ ನಾವು ತಿಳ್ಕೋಬೇಕು ಅಂದರೆ ಏನಂದರೆ ಈ ಭಾಗವತಂನ ಓದ್ಬೇಕು ನಾವು. ಸೊ ಆಯಿತು, ಈ ಥರ ಭಾಗವತಂನ ಓದ್ತಾ ಇದ್ರೆ ನಮ್ಗೇನಾಗುತ್ತೆ ಗೊತ್ತಾಗುತ್ತೆ, ಓ ಭಗವಂತ ಈ ಥರ ಎಲ್ಲ ಲೀಲೆ ಮಾಡ್ತಾನೆ ಅಂತ. ಸೊ ಇಲ್ಲಿ ವ್ಯಾಸದೇವರು ವೇದಗಳನ್ನೆಲ್ಲ ರಚನೆ ಮಾಡಿದ್ರು, ಮಹಾಭಾರತ ರಚನೆ ಮಾಡಿದ್ರು. ಸೊ ಬೇಕಾದಷ್ಟು ಕಾವ್ಯಗಳೆಲ್ಲ ಬರೆದ್ರು. ಎಲ್ಲ ಬರೆದು ಅವ್ರಿಗೇನಾಯ್ತಂದರೆ ಮನಸ್ಸಲ್ಲಿ ಏನೋ ಒಂದು ಶೂನ್ಯ ಅಂದರೆ ಸೊನ್ನೆ, ಏನು ಅವ್ರಿಗೆ ಇದೇ ಆಗ್ತಾ ಇಲ್ಲ, ಸಂತೋಷ ಆಗ್ತಾ ಇಲ್ಲ, ಅರ್ಥ ಆಗಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿಲ್ದಿರೋ ಇದೇ ಗೊತ್ತಿಲ್ಲ ಅವ್ರಿಗೆ. ಇಂಥ ಒಂದು ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನೋದೇ ಇಲ್ಲ ಅವ್ರಿಗೆ, ಎಲ್ಲ ಗೊತ್ತು ಅವ್ರಿಗೆ. ಯಾಕಂದ್ರೆ ಭಗವಂತನ ಅವತಾರ ಅಲ್ವಾ ಅವರು, ಲಿಟರರಿ ಇನ್ಕಾರ್ನೇಟರ್ ಅಂದರೆ ಗ್ರಂಥದ ಮೂಲಕವಾಗಿ ಗ್ರಂಥದ ಅವತಾರ ಅವರು. ಕೃಷ್ಣನೇ ವ್ಯಾಸದೇವರಾಗಿ ಯಾಕೆ ಬಂದ್ರಂದ್ರೆ ಗ್ರಂಥ ಅವತಾರ ಆಗಿ ಬಂದರು, ಗ್ರಂಥಗಳನ್ನೆಲ್ಲ ಬರೆಯೋದಕ್ಕೆ ಬಂದರು. ಅದಕ್ಕೆ ಏನು ಹೇಳ್ತಾರೆ, ಏತೇ ಚಂಸ ಕಲಾಪಂಶ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಯಾವ್ದಾರ ಆಧಾರ ಇಲ್ಲ. ಏತೇ ಚಂಸ ಕಲಾಪಂಶ ಅಂದರೆ ಅವ್ರಿಗೆ ನೆಕ್ಸ್ಟು. ಸೊ ಕೃಷ್ಣ ಬಲರಾಮ ಅಂದರೆ ಬಲರಾಮನಿಗೆ ನೆಕ್ಸ್ಟು ಸಂಕರ್ಷಣ ಪ್ರತಿಜ್ಞಾ ಅನಿರುದ್ಧ ವಾಸುದೇವ. ಸೊ ಭಗವಂತ ಇವರಿಗೆಲ್ಲ ಈ ಬಲರಾಮನಿಗೆ ಆಧಾರ ಇದೆ. ಬಲರಾಮನಿಗೆ ಯಾರಿಂದ ಬಂದಿದೆ ಅಂತ ಸೋರಿಸಿದೆ. ಅದೇ ಮಹಾವಿಷ್ಣುವಿಗೆ ಸೋರಿಸಿದೆ, ನಾರಾಯಣನಿಗೆ ಸೋರಿಸಿದೆ, ಯಾರಿಂದ ಬಂದಂತೆ. ಅದೇ ಕೃಷ್ಣನಿಗೆ ಸೋರಿಸಿಲ್ಲ, ಆಧಾರ ಇಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ, ಅವರು ಸ್ವಯಂ ಅವರಾಗ ಅವರೇ ಬಂದಿರೋ, ಅವ್ರು ಬಂದಿರೋದಲ್ಲ, ಅವ್ರು ಯಾವಾಗ್ಲೂ ಇರ್ತಾರೆ, ಇವಾಗ್ಲೂ ಇದ್ದಾರೆ, ಯಾವಾಗ್ಲೂ ಮುಂದೆ ಭವಿಷ್ಯದಲ್ಲಿ ಇರ್ತಾರೆ, ಯಾವಾಗ್ಲೂ ಇರ್ತಾರೆ. ಅವರು ಗೋವಿಂದಂ ಆದಿ ಪುರುಷಂ, ಅವರು ಈಸ್ ದ ಓಲ್ಡೆಸ್ಟ್ ಮ್ಯಾನ್, ಪುರಾತನವಾದ ಒಂದು ವ್ಯಕ್ತಿ ಅವರು. ಸೊ ಅವ್ರಿಗೆ ಯಾವುದು ಆಧಾರ ಇಲ್ಲ. ಅದಕ್ಕೆ ವ್ಯಾಸದೇವರು ಎಲ್ಲ ಗ್ರಂಥಗಳೆಲ್ಲ ಬರೆದಾದ್ಮೇಲೆ ಯೋಚನೆ ಮಾಡಿದ್ರು, ಈಗ ನಾವೇನಾದರೂ ಸ್ವಲ್ಪ ಯಾರಿಗಾದ್ರೂ ಒಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ಭಾಷಣ ಕೊಡ್ತೀರಿ, ಇಲ್ಲಾಂದರೆ ಒಂದು ದೇವಸ್ಥಾನದಲ್ಲಿ ಒಂದು ಲೆಕ್ಚರ್ ಕೊಡ್ತೀರಿ, ಇಲ್ಲ ಒಂದು ಪ್ರೋಗ್ರಾಮ್ ಮಾಡ್ತೀರಿ. ಆವಾಗ ಎಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ಎಲ್ಲ ಆದ್ಮೇಲೆ ಎಲ್ಲರೂ ಹೊಟ್ಟೋದ್ಮೇಲೆ ಇವಾಗ ಒಂದು ಫಂಕ್ಷನ್ ಮಾಡ್ತೀರಿ ಅನ್ಕೊಳ್ಳಿ, ಮದುವೆ, ಗೃಹ ಪ್ರವೇಶ, ನಾಮಕರಣ ಎಲ್ಲ ಆದ್ಮೇಲೆ ಇವ್ರು ಬಂದಿದ್ರು, ಇವ್ರು ಚೆನ್ನಾಗಿ ಮಾತಾಡಿದ್ರು, ಅವರು ಈ ಥರ ಹೇಳಿದ್ರು, ಅವ್ರು ಈ ಥರ ಹೇಳಿದ್ರು ಅಂತ ನಾವೆಲ್ಲ ಮಾತಾಡ್ಕೊತೀರಲ್ವಾ. ಎಲ್ಲರೂ ಹೋದ್ಮೇಲೆ ಮಾತಾಡ್ಕೊತೀರಿ, ಇವ್ರೇನು ಗಿಫ್ಟ್ ಕೊಟ್ಟರು, ಅವ್ರೇನು ಗಿಫ್ಟ್ ಕೊಟ್ಟರು, ಇವ್ರು ನೋಡಿ ದೊಡ್ಡ ಕೊಡ್ತಿದ್ದಾರೆ, ಅವ್ರು ಚಿನ್ನ ಕೊಟ್ಟಿದ್ದಾರೆ, ವಜ್ರ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಾದ್ಮೇಲೆ ಕೆಲವು ಅದರಲ್ಲಿ ಏನಂದ್ರೆ ಲಾಭದಾಯಕ ಮಾತುಗಳು ಇರುತ್ತೆ, ನಷ್ಟದಾಯಕ ಮಾತುಗಳು ಇರುತ್ತೆ. ನಮಗೆ ಆಗೋ ಮಾತುಗಳು ನಮಗೆ ಸಹಕಾರವಾಗಿರುತ್ತೆ, ಅಸಹಕಾರವಾಗಿಯೂ ಇರುತ್ತೆ. ಈಗ ವ್ಯಾಸದೇವ್ ಪರಿಶೀಲನೆ ಮಾಡಿ ನೋಡಿದ್ರು, ನಾನು ಬಂದಿರೋ ಗ್ರಂಥಗಳಲ್ಲಿ ಏನಾದರೂ ಅಡಚಣೆ ಇದೆಯಾ, ಏನಾದರೂ ದೋಷಗಳಿದೆಯಾ, ಯಾಕಂದ್ರೆ ಏನೋ ದೋಷ ಇದ್ದಂಗಿದೆ. ಅದಕ್ಕೆ ನನಗೆ ಇದರಲ್ಲಿ ಸಂತೋಷ ಆಗ್ತಾ ಇಲ್ಲ, ನನಗೆ ತೃಪ್ತಿ ಇಲ್ಲ ನನಗೆ. ಈಗ ಒಂದು ಲೆಟ್ರೇ ಬರೀತೀರಿ ಯಾರಿಗಾದ್ರು, ಆ ಲೆಟ್ರ್ ಬರೆಯೋದು ನಾವೇನು ಮಾಡ್ತೀರಿ, ಇನ್ನೊಂದ್ಸಲ ಓದಿ ನೋಡ್ತೀರಿ ಅಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ಲ, ಇದು ನಿಜವಾಗಿ ಅವ್ನಿಗೆ ಟಚ್, ಅವ್ನ ಅರ್ಥ ಮಾಡ್ಕೊಳ್ಳೋಷ್ಟು ಇದು ಪ್ರೆಸೆಂಟೇಷನ್ ಚೆನ್ನಾಗಿದೆಯಾ ಅಂತ ನಾವು ನೋಡ್ತೀರಿ. ಅದನ್ನು ನೋಡಿದ್ಮೇಲೆ ವ್ಯಾಸದೇವರು ಇದೆಲ್ಲ ಬರೆದ್ಬಿಟ್ಟು ನನಗೇನೋ ತೃಪ್ತಿ ಇಲ್ಲ, ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರುವಾಗ ಸರಸ್ವತಿ ನದಿ ತೀರದಲ್ಲಿ ಅವರ ಆಶ್ರಮ ಇದೆ, ವ್ಯಾಸದೇವರ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ನಾರದರು ಆಗಮನ ಆಗ್ತಾರೆ.
ಸೊ ನಾರದರ ಆಗಮನ ಆಗಿ ಈ ನಿಜವಾದ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರೋ ಈ ಗುರುಗಳು ಮತ್ತು ವೈಷ್ಣವರಿಗೆ ತನ್ನ ಶಿಷ್ಯರು ಏನಾದರೂ ಶಿಷ್ಯರ ಮನಸ್ಸಲ್ಲಿ ಹೃದಯದಲ್ಲಿ ಏನಾದರೂ ಕಲ್ಮಶವಿದ್ದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಈ ಥರ ತಪ್ಪು ಮಾಡಿದ್ದಾರೆ, ಏನೋ ತಪ್ಪು ಮಾಡಿದ್ದಾರೆ. ಆಮೇಲೆ ಮುಖ ನೋಡಿದ್ರೆ ಹೇಳ್ತಾರೆ ಇದು ಇಂಗ್ಲೀಷಲ್ಲಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಮುಖ ನೋಡಿದ ತಕ್ಷಣ ಮನಸ್ಸಿಗೆ ಗೊತ್ತಾಗ್ಬಿಡುತ್ತಂತೆ ಇವ್ರೇನೋ ತಪ್ಪು ಮಾಡಿದ್ದಾರೆ, ಇವರೇನೋ ಇದು ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತಂತೆ. ಆ ಥರ ನೋಡಿದ ತಕ್ಷಣ ನಾರದಮುನಿ ಇದು ಆಶ್ರಮಕ್ಕೆ ಹೊರಡೆ ಬಂದ ತಕ್ಷಣ ವ್ಯಾಸದೇವರು ಏನು ಮಾಡಿದ್ರು, ನಾನು ಭಗವಂತ ಅವತಾರ, ನಾನೇನು ಇವರಿಗೆ ಇದು ಮರ್ಯಾದೆ ಕೊಡೋದು ಅಂತ ಸತ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಏನು ತಿಳ್ಕೊಂಡಿಲ್ಲ ಅವರು. ತಕ್ಷಣ ಅವ್ರು ಬಂದ ತಕ್ಷಣ ಕಾಲಿಗೆ ಬಿದ್ದು ನಮಸ್ಕಾರ ಹಾಕಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರನ್ನ ಅತಿಥಿ ಸತ್ಕಾರ ಎಲ್ಲ ಮಾಡಿ ಅವ್ರಿಗೆ ಒಂದು ಹಾಸನ ಹಾಕಿ ಕೂರಿಸಿದ್ರು. ಆವಾಗ ನಾರದ ಮುನಿ ಕೇಳಿದ್ರು, ಏನಾಯ್ತು ನಿಮಗೆ, ನೀವೇನೋ ಇವತ್ತು ಸಂತೋಷವಾಗಿಲ್ಲ, ನಿಮ್ಮ ಮುಖ ಏನೋ ಬೇಸರವಾಗಿದೆ, ಏನೋ ಆಗಿದೆ ನಿಮಗೆ, ಏನು ಕಾರಣ ಅಂತ ಕೇಳಿದ್ರು. ಆಮೇಲೆ ನೀವು ಹೇಳಿದ್ದು ಕರೆಕ್ಟಾಗಿ ನೀವು ಪರಿಶೀಲನೆ ಮಾಡಿ ಹೇಳ್ತಾ ಇದ್ದೀರಾ, ನೀವು ಊಹೆ ಮಾಡಿ ಹೇಳ್ತಾ ಇದ್ದೀರಾ, ಅದು ನಿಜ, ನನಗೇನೋ ಸಂತೋಷ ಆಗ್ತಾ ಇಲ್ಲ. ಇದೆಲ್ಲ ಈ ಗ್ರಂಥಗಳೆಲ್ಲ ಮಹಾಭಾರತ ಅದು ಇದೆಲ್ಲ ಬರುತ್ತೆ. ಆ್ಯಕ್ಚುಲ್ ಆಗಿ ಮಹಾಭಾರತ ಯಾರು ಓದೋದು ಅಂದರೆ ಅದು ಹಿಂದಿನ ಶ್ಲೋಕಲ್ಲಿ ನೀವು ಓದಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಸ್ತ್ರೀಗಳು ಮತ್ತು ಶೂದ್ರರು, ಈ ಥರ ಬುದ್ಧಿಹೀನರು, ಅವ್ರು ಮಾತ್ರ ಇದು ಅಜ್ಞಾನಿಗಳು, ಅವ್ರಿಗೆ ಮಾತ್ರ ಇದು ಬರೆದಿರೋದು ಅಂತ ಹೇಳ್ತಾರೆ ಮಹಾಭಾರತ. ಅದು ಹಿಂದಿನ ಶ್ಲೋಕದಲ್ಲಿ 2-3 ಶ್ಲೋಕದಲ್ಲಿ ಅದು ಓದಿ. 28-29 ಅದು ಓದಿ. ನಾನು ಕಟ್ಟುನಿಟ್ಟಾದ ವ್ರತ ನಿಯಮಗಳೊಡನೆ ವಂಚನೆ ಇಲ್ಲದೆ ವೇದಗಳನ್ನು, ಗುರುಗಳನ್ನು ಹಾಗೂ ಯಜ್ಞಾಗ್ನಿಯನ್ನು ಪೂಜಿಸುತ್ತೇನೆ. ನಿಯಮಗಳಿಗೆ ಬದ್ಧನಾಗಿ ಯಾರನ್ನು ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಅದು ಓದಿ. ಯಾರನ್ನು ಪೂಜೆ ಮಾಡ್ತಾ ಇದ್ದಾರೆ? ವೇದಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಈ ಭಾಗವತಂಗೆ ಮತ್ತೆ ರಾಮಾಯಣ, ಭಗವದ್ಗೀತಾ ಇದೆಲ್ಲ ಭಗವಂತನಿಗೆ ಸಮಾನ. ಕೆಲವರೆಲ್ಲ ಇದನ್ನ ಇಟ್ಕೊಂಡು ಡೈಲಿ ನಾವು ಹೆಂಗೆ ಈ ಆಲ್ಟ್ರ್ ಅಂತಾರೆ, ಇದಕ್ಕೆ ಈ ಆಲ್ಟ್ರಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಯಾಕಂದ್ರೆ ಭಗವಂತನಿಗೆ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ಸೊ ಅದೇ ಹೇಳ್ತಾರೆ, ಅದನ್ನೆಲ್ಲ ನಾನು ವರ್ಷಿಪ್ ಮಾಡ್ತಾ ಇದ್ದೀನಿ, ಅವರೇ ಬರೆದಿರೋದು, ಆದರೆ ಅವರೇ ಪೂಜೆ ಮಾಡ್ತಾರೆ ಅದಕ್ಕೆ. ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಾಗಿ ಪೂಜೆ ಮಾಡ್ತೀನಿ ಅಂತಾರೆ. ಸ್ತ್ರೀಯರು, ಶೂದ್ರರು ಹಾಗೂ ಇತರರು ಧರ್ಮ ಮಾರ್ಗ ಕಾಣುವಂತೆ ಮಹಾಭಾರತದ ವಿವರಣೆಯ ಮೂಲಕ ಗುರು ಪರಂಪರೆ. ಅದಕ್ಕೆ ಮುಂದಿನ ಲೈನ್ ಓದಿ, ಅದು ತುಂಬಾ ಇಂಪಾರ್ಟೆಂಟ್. ಐ ಹ್ಯಾವ್ ಆಲ್ಸೋ ಅಬೈಡೆಡ್ ಬೈ ದಿ ರೂಲಿಂಗ್ಸ್. ಕಟ್ಟುನಿಟ್ಟಾದ ಅದಾದ್ಮೇಲೆ ವ್ರತ ನಿಯಮಗಳೊಡನೆ ವಂಚನೆ ಇಲ್ಲದೆ ತುಂಬಾ ಇಂಪಾರ್ಟೆಂಟ್ ನೋಡೋದು. ವಂಚನೆ ಇಲ್ಲ, ಅದಕ್ಕೆ ಯಾವ ತರ ಭೇದ ಇಲ್ಲ, ಇದಂತಹದ್ದು ಅದು ಇಂಥದನ್ನ ಭೇದ ಇಲ್ಲ. ವಂಚನೆ ಇಲ್ಲದೆ ವೇದಗಳನ್ನು, ಗುರುಗಳನ್ನು ಹಾಗೂ ಯಜ್ಞಾಗ್ನಿಯನ್ನು ಪೂಜಿಸಿದ್ದೇನೆ. ಗುರುಗಳನ್ನು, ನಿಯಮಗಳಿಗೆ ಬದ್ಧನಾಗಿದ್ದೇನೆ. ಅಂದ್ರೆ ಏನರ್ಥ? ನಾನು ಒಬಿಡಿಯಂಟ್ ಟು ಶಿಷ್ಯ ಅಂತ. ನಾನು ಗುರುಗೆ ಸರಿಯಾದ ಶಿಷ್ಯನಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ಗುರುನ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಯಾವ ಗುರು ಅಂದ್ರೆ ಡಿಸಿಪ್ಲಿಕ್ ಸಕ್ಸೆಷನ್, ಗುರು ಪರಂಪರದಲ್ಲಿ ಬಂದಿರೋ ಗುರುಗಳಲ್ಲಿ ನಾನು ಅವ್ರನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸ್ತ್ರೀಯರು, ಶೂದ್ರರು ಹಾಗೂ ಇತರರು ಧರ್ಮ ಮಾರ್ಗ ಕಾಣುವಂತೆ ಮಹಾಭಾರತದ ವಿವರಣೆಯ ಮೂಲಕ ಗುರು ಪರಂಪರೆಯ ಅರ್ಥ ವಿವರಿಸಿದ್ದೇನೆ. ಈ ಮಹಾಭಾರತದಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಸ್ತ್ರೀಯರು ಮತ್ತೆ ಶೂದ್ರರು, ಆಮೇಲೆ ಟ್ವೈಸ್ ಬಾರ್ನ್, ದ್ವಿಜ ಅಂತ ಇರ್ತಾ. ದ್ವಿಜ ಅಂದ್ರೆ 2 ಸಲ ಹುಟ್ಟೋದು, 2 ಸಲ ಜನ್ಮ ಹುಟ್ಟೋದಂದ್ರೆ ಏನ್ ಅರ್ಥ ಅದಕ್ಕೆ? ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ. ಹಿಂದಿನ ಶ್ಲೋಕದಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ ನೋಡಿ. ದ್ವಿಜ ಬಂಧು, ದ್ವಿಜ ಬ್ರಾಹ್ಮಣರೇ, 26ರಲ್ಲಿ ಇದೆಯಲ್ಲ. ದ್ವಿಜ ಬ್ರಾಹ್ಮಣರು, ಭೂತಾನಾಂ ಶ್ರೇಯಸಿ ದ್ವಿಜ ಅಂತ ಬಂದಿದೆ. ಸರ್ವಾತ್ಮಕೇನಾಪಿ ಯಾದ ಅದ್ರಲ್ಲಿ ಬಂದಿದೆ. ದ್ವಿಜ ಅಂದ್ರೆ ಏನದು? ಬ್ರಾಹ್ಮಣರು. ಯಾಕೆ ಇಲ್ಲಿ ಬ್ರಾಹ್ಮಣರು ಅಂತ ಹೇಳಿದ್ರೆ ದ್ವಿಜ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಯಾವಾಗಲೂ ಮನುಷ್ಯನಾಗಿ ಹುಟ್ಟಿದ ಮೇಲೆ 2 ಜನ್ಮ ಇರುತ್ತೆ. ಒಂದು ಜನ್ಮ ತಾಯಿ ತಂದೆ, ಇನ್ನೊಂದು ಜನ್ಮ ಗುರು. ಆ ಗುರು ಇಂದ ಕೊಡೋ ಜನ್ಮನೇ ನಿಜವಾದ ಜನ್ಮ ಅದು. ಅದಕ್ಕೆ ಅವ್ರಿಗೆ ದ್ವಿಜ ಅಂತ ಹೆಸರು. ಅವ್ರ ಗುರು ಹತ್ರ ದೀಕ್ಷೆ ತಗೊಂತೀರಲ್ವಾ, ಆ ದೀಕ್ಷೆ ತಗೊಳ್ಳೋದು ಬಂದು ನಿಜವಾದ ಜನ್ಮ. ಯಾಕಂದ್ರೆ ತಾಯಿ ತಂದೆ ಕೊಡೋ ಜನ್ಮ ಎಲ್ಲರೂ ಕೊಡ್ತಾರೆ. ಅದು ನಾಯಿನೂ ಜನ್ಮ ಕೊಡುತ್ತೆ, ಬೆಕ್ಕು ಜನ್ಮ ಕೊಡುತ್ತೆ, ಎಲ್ಲ ಪ್ರಾಣಿಗಳು ಜನ್ಮ ಕೊಡುತ್ತೆ. ಈ ಜನ್ಮ ಎಲ್ಲ ಯಾರು ಬೇಕಾದ್ರೂ ಕೊಡ್ಬೋದು. ಆದ್ರೆ ಈ ಜನ್ಮ ಬಂದು ಯಾರು ಕೊಡೋಕ್ಕಾಗಲ್ಲ, ಆಧ್ಯಾತ್ಮಿಕ ಗುರು ಮಾತ್ರನೇ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಗುರುನೇ ಅವ್ರನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ಶಿಷ್ಯ ಏನ್ ಮಾಡ್ತಾನೆ? ಗುರುನ ಸ್ವೀಕಾರ ಮಾಡ್ತಾನೆ. ಆಗ ಸ್ವೀಕಾರ ಮಾಡೋದು ಅಂದ್ರೆ ಏನರ್ಥ ಹೇಳಿ? ಗುರು ಬಂದು ಯಾಕೆ ಈಗ ಗುರು ಶಿಷ್ಯ ಇದೆಲ್ಲ ಬೇಕಾಗಿದೆ?
ಏನಕ್ಕೆ ಗುರು ಬೇಕಾಗಿದೆ? ಇಲ್ಲ ನಿಧಾನಕ್ಕೆ ಉತ್ತರ ಕೊಡಿ. ಇದು ತುಂಬ ಇಂಪಾರ್ಟೆಂಟು ಇದು ಶ್ಲೋಕ, ಇದು ಪಾಯಿಂಟ್. ಈಗ ಗುರು ಶಿಷ್ಯರು ಬಂದು ನನಗೆ ಗುರು ಬೇಕು, ಆಧ್ಯಾತ್ಮಿಕವಾದ ಗುರು ಶಿಷ್ಯ ಪರಂಪರೆ ಇರೋ ಗುರುನೇ ನಾನು ಬೇಕು, ಸ್ವೀಕಾರ ಮಾಡ್ಕೊಬೇಕು ಅಂತ ಯಾಕೆ ನಾವು ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೋದಲ್ಲ, ಬೇಕಾಗಿಲ್ವಲ್ಲ? ವೇದಗಳನ್ನೆಲ್ಲ ಕಲ್ತ್ಕೊಬೇಕಲ್ಲ ನಾವು. ಹೌದು, ಅದಕ್ಕೋಸ್ಕರ ನಾವು ಗುರು ಬೇಕೇ ಬೇಕು. ಓಕೆ, ಗುರು ಬೇಕು, ಸತ್ಸಂಗ ಬೇಕು ನಮಗೆ. ಓಕೆ, ರೈಟ್. ನೀವೇನೇ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಕರೆಕ್ಟ್. ಯಾಕಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡೋವಂಥ ಸ್ಥಿತಿನಲ್ಲಿ ನಾವಿಲ್ಲ, ನಾವು ಅಜ್ಞಾನರು. ಅದಕ್ಕೆ ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ. ಅಂದ್ರೆ ಈ ಗುರುವನ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಿ ಕತ್ಲೆ ಇದೆಯೋ ಆ ಕತ್ಲೆ ಇರೋ ಜಾಗದಲ್ಲಿ ದಾರಿ ದೀಪ ತೋರಿಸ್ತಾರೆ ನಮ್ಗೆ. ಅಂದ್ರೆ ನಾವೆಲ್ಲ ಅಜ್ಞಾನದಲ್ಲಿ ನಾವು ಹುಟ್ಟಿರೋದು, ಕಲೋ ಸೂತ್ರ ಸಂಭವ ಅಂತ ಹೇಳ್ತಾರೆ. ಸೊ ನಾವು ಅಜ್ಞಾನದಲ್ಲಿ ಇರುವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಆಧ್ಯಾತ್ಮಿಕವಾದ ಗುರು ನಮ್ಗೇನ್ ಮಾಡ್ತಾರೆ, ದೀಪ ಅಲ್ಲಿ ಹಚ್ತಾರೆ. ಅಂದ್ರೆ ಜ್ಞಾನವನ್ನು ಕೊಡ್ತಾರೆ, ಅಂದ್ರೆ ವೇದ ಜ್ಞಾನ ನಮ್ಗೆ ಕೊಡ್ತಾರೆ, ವೇದಾಂತಗಳು ನಮ್ಗೆ ಹೇಳ್ಕೊಡ್ತಾರೆ. ಆ ಥರ ಇಲ್ಲಿ ನಾವು ಶಿಷ್ಯರು ಗುರುನ ಯಾಕೆ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ, ಗುರು ಏನ್ ಮಾಡ್ತಾರೆ, ಆ ಶಿಷ್ಯ ಮಾಡಿರೋ ಪ್ರತಿಯೊಂದು ಪಾಪ ಕರ್ಮಗಳನ್ನ ಅವ್ರು ತಗೊಂಡು ಏನ್ ಮಾಡ್ತಾರೆ, ಅದರಿಂದ ಬಿಡುಗಡೆ ಮಾಡ್ತಾರೆ. ಗಮನದಿಂದ ನೋಡ್ತಾರೆ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಯಾವ ಕಡೆ ಗಮನ ಇದೆ ಇವ್ರಿಗೆ. ಇಲ್ಲಿ ನಿಜವಾಗಿ ಈ ಭಾಗವತಮಲ್ಲಿ ಇವ್ರಿಗೆ ಗಮನ ಇದೆಯಾ, ವೇದಾಂತಗಳಲ್ಲಿ ಗಮನ ಇದೆಯಾ, ಇಲ್ಲ ಬೇರೆ ಎಲ್ಲೋ ಗಮನ ಇದೆಯಾ? ಗಮನ ಇಲ್ಲ ಅಂದ್ರೆ ಅವ್ರಿಗೆ ನಿಜವಾಗಿ ಆ ಭಗವಂತ ಹತ್ರ ಹೋಗೋದಿಕ್ಕಾಗಲ್ಲ. ಯಾಕಂದ್ರೆ ಗಮನ ತುಂಬಾ ಇಂಪಾರ್ಟೆಂಟ್. ಗಮನ ಅಂದ್ರೆ ಏನಂದ್ರೆ ಫೋಕಸ್. ಈಗ ಅಂಬು ವಿಲ್ ಇಟ್ಕೊಂಡಿರೋ ಏನ್ ಮಾಡ್ತಾನೆ, ಈ ಕಡೆ ಆ ಕಡೆ ನೋಡಲ್ಲ. ಯಾವ್ದ್ರ ಮೇಲೆ ಅವನು ಗುರಿ ಇಟ್ಕೊಂಡು ಆ ಗುರಿ ಬೇಕು. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರುನಂದನ ಅಂತ ಹೇಳ್ತಾರೆ ಕೃಷ್ಣ. ಅದಕ್ಕೆ ಆ ಗುರಿ, ಆ ಶಿಷ್ಯ ಬಂದು ನಿಜವಾಗಿ ಆ ಪಾಪಕರ್ಮಗಳನ್ನ ತಗೊಂಡು ನಾನು ಹೇಳಿರೋ ಒಂದು ದಾರಿನಲ್ಲಿ ಅವನು ನಿಜವಾಗಿ ನಡ್ಕೊಂಡು ಹೋಗ್ತಾನೆ ಅನ್ನೋದನ್ನ ಗುರು ನೋಡ್ತಾನೆ. ಅದು ಹೋಗದೆ ಇದ್ರೆ ಏನಾಗುತ್ತೆ, ಅವನಿಗೆ ಅವನು ಅಲ್ಲಲ್ಲಿ ಕರೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ವ್ಯಾಸದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಒಂಥರ ಶೂನ್ಯವಾದಿ ಥರ ಆಗ್ಬಿಟ್ಟಿದೆ ಮನಸ್ಸಲ್ಲಿ. ನಾನು ಬರೆದಿರೋದು ಸರಿಗಿಲ್ಲ, ನನಗೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ ಅಂತ ಅವ್ರು ಯಾವಾಗ ತಿಳ್ಕೊಂಡ್ರೋ ತಕ್ಷಣ ನಾರದ ಮುನಿ ಹೇಳ್ತಾರೆ, ನೀವು ಮಹಾಭಾರತ ಎಲ್ಲ ಬರೆದ್ರಿ. ಇಲ್ಲಿ ಮಹಾಭಾರತ ಏನಕ್ಕೆ ಬರೆದಂದ್ರೆ, ಅವರು ಸಾಧಾರಣವಾದ ಸ್ತ್ರೀಗಳ ಕೈಯಲ್ಲಿ ಮತ್ತೆ ಈ ಶೂದ್ರರ ಕೈಯಲ್ಲಿ, ಇವ್ರ ಕೈಯಲ್ಲಿ ದ್ವಿಜಬಂಧು ಅಂದ್ರೆ ದೀಕ್ಷಾ ತಗೊಳ್ಳೋ ಶಿಷ್ಯ ಅಲ್ಲ, ಬ್ರಾಹ್ಮಣ ಅಲ್ಲ. ನಿಜವಾದ ಬ್ರಾಹ್ಮಣರಿಗೆ ಬಂಧು ಅಷ್ಟೇ ಅವನು ಬ್ರಾಹ್ಮಣ ಅಲ್ಲ. ಯಾಕಂದ್ರೆ ಬ್ರಾಹ್ಮಣ ಅಂದ್ರೆ 9 ಗುಣಗಳಿರ್ಬೇಕು ಅವನಿಗೆ. ಸಮೋ ದಮೋ ತಪಸ್ಸೌಷಂ ಶಾಂತಿ ಅರ್ಜವಮೇವಚ ಜ್ಞಾನ ವಿಜ್ಞಾನ ಮಾಸ್ತಿಕಂ ಬ್ರಹ್ಮ ಕರ್ಮ ಸ್ವಭಾವ ಅಂತ ಹೇಳ್ತಾರೆ. ಈ 9 ಗುಣಗಳು ಯಾರಿಗೆ ಇದೆಯೋ ಅವ್ನು ಮಾತ್ರನೇ ಬ್ರಾಹ್ಮಣ ಅಂತ ಹೇಳೋದು. 4 ನಿಯಮಗಳನ್ನ ಆಚರಣೆ ಮಾಡಬೇಕು, ವೇದಗಳನ್ನ ಓದಬೇಕು, ವೇದಗಳನ್ನ ಅಧ್ಯಯನ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನ ದೈನಂದಿಕ ಜೀವನದಲ್ಲಿ ಅದನ್ನ ಆಚರಣೆ ಮಾಡಬೇಕು. ಇವನೇ ಬ್ರಾಹ್ಮಣ. ಅವನ ಮುಖಾರ ಅವನ ಬಾಯಿಂದ ಬೇರೆ ಏನೂ ಇದು ಅಲ್ಪ ಮಾತುಗಳು ಬರಬಾರ್ದು. ಬರೀ ಭಗವಂತನ ಬಗ್ಗೆ ಮಾತ್ರ ಅವನು ಉಪದೇಶ ಮಾಡಬೇಕು ಹೊರತು ಬೇರೆ ಯಾವುದ್ರ ಬಗ್ಗೆನೂ ನಾಳೆ ಅಂತ ಏನು ಅವನು ಸಂಪರ್ಸಕ್ಕೆ ಹೋಗಲ್ಲ. ಆವತ್ತಿನ ದಿನ ಅವ್ನಿಗೆ ಏನು ಸಿಕ್ಕಿದೆಯೋ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ತಿನ್ಬೇಕಷ್ಟೇ. ಅವನಿಗೆ ಸಂಪಾದನೆ ಅನ್ನೋದು ಯಾವುದು ಇರಬಾರ್ದು ಅವನಿಗೆ. ಸೊ ಅವನಿಗೆ ಪ್ರತಿನಿತ್ಯ ವೇದಗಳ ಅಧ್ಯಯನ ಮಾಡಬೇಕು, ಪ್ರತಿನಿತ್ಯ ವೇದಗಳನ್ನ ಉಪದೇಶ ಮಾಡಬೇಕು. ಅವನು ನಿಜವಾದ ಬ್ರಾಹ್ಮಣ ಬಂಧು ಅಂದರೆ ಅವನೇನು ಮಾಡ್ತಾನೆ, ಇಂಥ ಬ್ರಾಹ್ಮಣಿಗೆ ಅವನು ಬಂಧು. ಉದಾಹರಣೆ ಯಾರು ಅಂದರೆ ಅಶ್ವತ್ಥಾಮ ನಿಜವಾದ ಬ್ರಾಹ್ಮಣ ಅಲ್ಲ, ತಂದೆ ಬ್ರಾಹ್ಮಣ. ಆದರೆ ಇವನೇನು ಮಾಡ್ತಾನೆ, ಇವನಿಗೆ ಆ ಬ್ರಾಹ್ಮಣದ ಕ್ವಾಲಿಟೀಸ್ ಯಾವುದಿಲ್ಲ, ಅರ್ಹತೆಗಳು ಏನಿಲ್ಲ, ಆ ಗುಣಗಳು ಯಾವುದಿಲ್ಲ ಇವನ ಹತ್ರ. ಅದಕ್ಕೆ ಅವನ ಬ್ರಾಹ್ಮಣ ಬಂಧು ಅಂತ ಹೇಳ್ತಾರೆ. ಅದೇ ಇಲ್ಲ ದ್ವಿಜಾದೇ ಬ್ರಾಹ್ಮಣ ಬಂಧು. ಸೊ ನಾರದ ಮುನಿ ನೋಡ್ತಾರೆ, ನೋಡಪ್ಪ ನೀನು ಎಲ್ಲ ವೇದಗಳೆಲ್ಲ ನೀನು ರಚನೆ ಮಾಡಿದ್ಯಾ, ಶಾಸ್ತ್ರಗಳೆಲ್ಲ ರಚನೆ ಮಾಡಿದೆ, ಆದರೆ ನೀನು ಏನು ಮಾಡಿದ್ಯಾ ಅಂದರೆ ಭಗವಂತನ ನೀನು ಗುಣಗಾನ ಮಾಡಿಲ್ಲ, ಭಕ್ತರನ್ನ ಗುಣಗಾನ ಮಾಡಿಲ್ಲ. ಎಲ್ಲಿ ಭಗವಂತನ ಶುದ್ಧವಾದ ಭಕ್ತರನ್ನ ನೀನು ಗುಣಗಾನ ಮಾಡಲ್ವೋ ಅಲ್ಲಿ ನಿನಗೆ ತೃಪ್ತಿ ಇರಲ್ಲ, ನಿನಗೆ ರುಚಿ ಇರಲ್ಲ, ಜೀವನ ಎಲ್ಲ ಶೂನ್ಯವಾಗಿರುತ್ತೆ ಅಂತ ಹೇಳಿ ಉತ್ತರ ಕೊಡ್ತಾರೆ ಇವರು, ಯಾರು ನಾರದ ಮುನಿ. ಸೊ ನಾರದ ಮುನಿ ಉತ್ತರ ಕೊಟ್ಮೇಲೆ ಆಮೇಲೆ ಅವ್ರು ಅರ್ಥ ಮಾಡ್ಕೊತಾರೆ, ಹೌದು ನಿಜವಾಗಿ ನಮ್ಮ ಗುರುಗಳು ಹೇಳಿದ್ದು ಕರೆಕ್ಟು ಅಂತ ಹೇಳಿ ಆ ನಾರದ ಮುನಿ ಹೇಳಿದ ಉಪದೇಶನ ಮತ್ತೆ ಅವರು ತಗೊಂತಾರೆ. ಅದನ್ನು ಸ್ವೀಕಾರ ಮಾಡಿಕೊಂಡು ಆವಾಗ ಈ ಶ್ರೀಮದ್ ಭಾಗವತಂ ಅಂತ ಪುರಾಣನ ಬರೀತಾರೆ. ಆಗ ಭಗವಂತನ ಲೀಲೆಗಳ ಬಗ್ಗೆ, ಭಗವಂತ ಬೇರೆ ಬೇರೆ ನಾನಾ ಭಕ್ತರ ಹತ್ರ ಅವರು ಇದು ಮಾಡಿರ್ತಾರೆ, ಏನು ಲೀಲೆಗಳು ಮಾಡಿರ್ತಾರೆ, ಅದನ್ನೆಲ್ಲ ಬರೆಯೋದು ಶುರು ಮಾಡ್ತಾರೆ. ಆವಾಗ ಅವ್ರಿಗೆ ಈ ಭಾಗವತಂ ಬರೆದ್ಮೇಲೆ ಆಮೇಲೆ ಅವ್ರಿಗೆ ತೃಪ್ತಿ ಆಯಿತು. ಅದೇ ಈ ಅಧ್ಯಾಯ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ.
Vidhi means Brahma, the first created living. He is the original student as well as professor of the Vedas. He learned it from Shri Krishna and taught to Narada. ಅದೇ ಇಲ್ಲಿ ಗುರುಗಳು ಇನ್ನೇನು ಮಾಡ್ತಾರೆ ಅಂದರೆ, ಶಿಷ್ಯರು ಗುರುಗಳ ಹತ್ರ ಏನಾದರೂ ಉಪದೇಶ ತಗೊಂಡ್ಬಿಟ್ರೆ ಅವರು ಇಟ್ಕೊಳ್ಳಲ್ಲ. ಅದನ್ನೇನು ಮಾಡ್ತಾರೆ, ಅವ್ರ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ, ಅವ್ರ ಶಿಷ್ಯರಿಗೆ ಉಪದೇಶ ಅದೇ ಗುರು ಶಿಷ್ಯ ಪರಂಪರಾ ಅಂತ ಹೇಳಿದ್ರೆ ಅದು ಪರಂಪರವಾಗಿ ಹೋಗ್ತಾನೆ ಇರುತ್ತೆ. ಈಗ ನಾವು ಈ ಪುರಾತನ ದೇವಸ್ಥಾನಗಳ ನಾವು ಹೋಗ್ಬಿಟ್ರೆ ಒಂದೇ ಪರಂಪರದಿಂದ ಅವರು ಪೂಜೆ ಮಾಡ್ಕೊಂಡೇ ಬರ್ತಾ ಇರ್ತಾರೆ, ಬೇರೆಯವ್ರನ್ನ ಬಿಡಲ್ಲ ಅಲ್ಲಿ. ಯಾಕಂದರೆ ಅವ್ರಿಗೆ ಮಾತ್ರ ಆ ಶ್ರದ್ಧೆ ಇರುತ್ತೆ, ಆ ನಂಬಿಕೆ ಇರುತ್ತೆ ಭಗವಂತನ ಮೇಲೆ, ಭಗವಂತನ ಪೂಜೆ ಮಾಡಬೇಕಂತ ಆ ಮೂಡ್ ಇರುತ್ತೆ, ಆ ಭಾವನೆ ಇರುತ್ತೆ ಅವ್ರಿಗೆ. ಬೇರೆಯವ್ರಿಗೆ ಆ ಭಾವನೆ ಇರಲ್ಲ. ಹೆಂಗೆ ಸಂಪಾದಿಸೋಣ, ಯಾವ ಹೋಮ ಮಾಡೋಣ, ಯಾವ ಹೋಮದಲ್ಲಿ ಎಷ್ಟು ದುಡ್ಡು ಕೊಟ್ಟೋಣ, ಇದಕ್ಕೆ ಎಷ್ಟು ಬಿಲ್ ಮಾಡೋಣ, ಅದಕ್ಕೆ ಲಿಸ್ಟಲ್ಲಿ ಏನೇನು ಬರೆಯೋಣ, ಇದೆಲ್ಲ ಇರುತ್ತೆ. ಅದು ಇವ್ರಿಗೆಲ್ಲ ಆ ಒಂದು ವ್ಯಾವಹಾರಿಕವಾದ ಒಂದು ಜೀವನ ಅವ್ರಿಗೆ ಇಷ್ಟ ಆಗಲ್ಲ. ಭಗವಂತನಿಗೆ ಸೇವೆ ಮಾಡಬೇಕು, ನಿಮ್ಮ ಇಷ್ಟ, ನೀವು ಏನಾದರೂ ಕೊಡಿ, ನೀವು ಕೊಟ್ಟರೇನೋ ಸಂತೋಷ, ಕೊಡೋದಿದ್ರೂ ಸಂತೋಷ. ಈಗಲೂ ಅಂಥವ್ರು ಇದೆಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ. ಈಗ ನಮ್ಮ ಬನ್ನೇರಘಟ್ಟೆಗೆಲ್ಲ ಹೋಗ್ಬಿಟ್ರೆ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರು, ತುಂಬ ವರ್ಷಗಳಿಂದ ಮಾಡ್ತಾರೆ. ಅದೇ ಅವ್ರ ಪರಂಪರೆನೇ ಬರ್ತಾ ಇದ್ದಾರೆ ಇವತ್ತಿನವರೆಗೂ. ಅವರು ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ದೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇರುವಾಗ ಅವನ್ನೆಲ್ಲ ಗೇಲಿ ಮಾಡ್ತಾ ಇದ್ವಿ, ಏನೆಲ್ಲ ಸಿಕ್ಕ ಇಟ್ಕೊಂಡಿದ್ದಾರೆ, ನಾಮ ಇಟ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ಬಂದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ಅವರ ಸ್ಥಾನ ಏನು ಅಂತ. ದುಡ್ಡು ಅದು ನಿಜವಾದ ಮಾಡಿಸು ನಮಗೆ ಗುರು ಸ್ಥಾನ. ಅವರೆಲ್ಲ ದೊಡ್ಡ ಏನು ಎಷ್ಟೋ ಜನ್ಮಾಂತರಗಳಿಂದ ಅವರು ಕೇಳ್ಕೊಂಡ್ ಬಂದಿದ್ದಾರೆ. ಬಾಲಾಜಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಎಂತ ಸಾಮಾನ್ಯವಾದ ವಿಷಯನ ಅದು. ಎಷ್ಟು ಸಾಧನೆ ಮಾಡಿರ್ಬೇಕು ಅವರು, ಎಷ್ಟು ಸಾಧನೆ ಮಾಡಿದ್ರೆ, ಎಷ್ಟು ಭಕ್ತಿ ಮಾಡಿದ್ರೆ ಹೇಳಿದಾಯ್ತು. ಒಂದೇ ಸಲ ಹೇಳೋದಷ್ಟೇ, ದಿನಕ್ಕೊಂದ್ಸಲ ಅಷ್ಟೇ, ಅದಕ್ಕೆಲ್ಲ ಕಂಡೀಷನ್. ಸೊ ಇಷ್ಟೊಂದು ಭಕ್ತಿ ಮಾಡಿದ್ರೆ ಅವರೆಲ್ಲ ಹತ್ರ ಇರೋಕ್ಕಾಗಲ್ಲ. ಇದ್ರೆ ಸರ್ವಸಾಧಾರಣ ದೇವಸ್ಥಾನದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಇದು ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಯಾವತ್ತು ಹೋಗೋಣ, ನಮ್ಮ ಮನೆಯಲ್ಲಿ ಯಾವತ್ತು ಫ್ರೀ ಇದೆ, ಎಲ್ಲ ಫ್ರೀ ಆದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆದ್ರೆ ಅವ್ರು ಹಂಗಲ್ಲ, ಇಡೀ ಜೀವನನೇ ಅದಕ್ಕೆ ಮಡಬಾಗಿ ಇಟ್ಕೊಂಡಿದ್ದಾರೆ. ಅವರ ಸರ್ವ ಆಸೆಗಳನ್ನ ಬಿಟ್ಟು ಭಗವಂತನ ಪಾದದ ನಿಂತ್ಕೊಂಡಿದ್ದಾರೆ ಅವರು. ಸೊ ಈ ತರ ಅದೇ ಭಗವಂತ ಹೇಳ್ತಾ, ಅದೇ ಇಲ್ಲಿ ಇವರು ನಾರದ ಮುನಿ ಹೇಳ್ತಾ ಇದ್ದಾರೆ, ನೀನು ಭಗವಂತನ ಗುಣಗಾನ ಮಾಡಬೇಕು, ಗುಣಗಾನ ಮಾಡದೇ ಇದ್ರೆ ನಿನಗೆ ಸಂತೃಪ್ತಿ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಥೆ ಐತಲ್ಲ, ಶೇಖರ್ ಚಂಪಕಧಾಮ ಅನ್ನೋದಕ್ಕೆ. ಅದು ಏನಕ್ಕಂದ್ರೆ ಸುಮಾರು 800,000 ವರ್ಷಗಳ ಮುಂದೆ ಸಂಪಂಗಿ ಹೂವು ಅಲ್ಲಿ ಚೆನ್ನಾಗಿ ಬೆಳೀತಾ ಇತ್ತು. ಗಿಡ ಮರ ದೊಡ್ಡ ಮರಗಳು ಬರೀ ಸಂಪಂಗಿನೇ. ಅದು ಬೆಳೀತಾ ಏನ್ ಮಾಡಿದ್ರು, ಅಲ್ಲಿ ಇರು ಅರ್ಚಕರೆಲ್ಲ ಏನ್ ಮಾಡಿದ್ರು, ಅದನ್ನ ನೋಡ್ಬಿಟ್ಟು ಗೋವಿಂದನಿಗೆ ಚಂಪಕಧಾಮ ಅಂತ ಹೆಸರಿಟ್ಬಿಟ್ರು. ಚಂಪ ಅಂದ್ರೆ ಗೋವಿಂದನ ಇರೋದಲ್ಲಿ. ನೀವು ಹೋಗಿಲ್ಲ ಯಾವತ್ತನ? ಚಂಪಕಧಾಮ ತುಂಬಾ ಚೆನ್ನಾಗಿದೆ, ತಿರುಪತಿ ತರನೇ ಇದೆ, ಚೆನ್ನಾಗಿ. ಇವಾಗ ದೇವಸ್ಥಾನ ಎಲ್ಲ ಪಕ್ಕದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅದಕ್ಕೆ ಚಂಪಕಧಾಮ ಅಂತ ಹೆಸರಿಟ್ರು. ಅದು ಆ ಕ್ಷೇತ್ರದಲ್ಲಿ ಏನೇನಿರುತ್ತೋ ಆ ಥರ ಕರೆಕ್ಟಾಗಿ ಇಡ್ತಾ ಇರ್ತಾರೆ ಹೆಸರು. ಅದಕ್ಕೆ ತಕ್ಕಂತೆ ಅವರು ಲೀಲೆಗಳು ಮಾಡಿದ್ರು. ಏನೋ ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿದ್ದು ಏನೋ ಹೇಳ್ತಾ ಇದ್ರು. ಅದನ್ನು ಸ್ಟ್ಯಾಂಡಿಂಗ್ ಮಾಡೋಣ. ಇದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇನ್ನೊಂದು ಇದರಲ್ಲಿ ಏನು ತಿಳ್ಕೊಬೇಕಂದ್ರೆ, ವ್ಯಾಸ ಮಹರ್ಷಿ ಅಂತ ದೊಡ್ಡ ಮಹನೀಯರು ಕೂಡ, ಮಹಾಭಾಗವತರು, ಪರಮಹಂಸರು ಅಂತ ಹೇಳಿದ್ದಾರೆ ನೋಡಿ. ಪರಮಹಂಸರು ಕೂಡ ನಾರದ ಮುನಿ ಬಂದಮೇಲೆ ಅವ್ರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಅದು ತಿರಸ್ಕಾರ ಮಾಡಿಲ್ಲ ಅವರು. ಆದರೆ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ನಾವು ಪ್ರತಿಯೊಬ್ಬರು ಗುರು ನಮಗೆ ಅವಶ್ಯಕತೆ ಇದೆ. ಗುರು ಪ್ರಾಮಾಣಿಕವಾದ ಗುರು, ಯಾರೋ ಎಂಥ ಗುರುನೂ ಅಲ್ಲ, ಪ್ರಾಮಾಣಿಕವಾದ ಗುರು ಬೇಕು. ಆ ಪ್ರಾಮಾಣಿಕವಾದ ಗುರು ಹತ್ರ ನಾವು ಉಪದೇಶಗಳ ಕೇಳಬೇಕು ಅಂತ ಹೇಳಿ ಇಲ್ಲಿ ಒಂದು ಉದಾಹರಣೆ ತೋರಿಸ್ಕೊಟ್ಟಿದ್ದಾರೆ, ಒಂದು ಪಾಠ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅದೇ ಅಂದರೆ ಭಗವಂತನೇ ಗುರುನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗ ದ್ವಾಪರ ಯುಗದಲ್ಲಿ ಕೃಷ್ಣ ಯಾರನ್ನ ಸ್ವೀಕಾರ ಮಾಡಿದ್ರು ಅವರು? ಕೃಷ್ಣ ಬಲರಾಮ್ ಇಬ್ರು ಒಂದು ಗುರುಕುಲ್ಗೆ ಹೋದ್ರಲ್ಲ, ಅವಾಗ ಯಾರಿದ್ದು ಗುರು ಹೆಸರು? ಏನು ಅವ್ರ ಹೆಸರು? ಉಜ್ಜೈನ್ ಅಂತ ಹೆಸರು. ಈಗ ಅದು ಉಜ್ಜೈನಲ್ಲಿರೋದು. ಅವ್ರನ್ನ ಸಂದೀಪಾನಿ ಮುನಿ ಅಂತ, ಅವ್ರ ಹತ್ರ ಅವರು ಗುರುವಾಗಿ ಸ್ವೀಕಾರ ಮಾಡ್ಕೊಂಡ್ರು. ಕೃಷ್ಣ ಬಲರಾಮ ಏನು ಹೇಳಿಲ್ಲ, ನನ್ನ ಬಗ್ಗೆ ನೀವೇನು ಹೇಳೋದಂತ ಕೇಳಿಲ್ಲ ಅವರು. ನೀವು ಉಪದೇಶ ಮಾಡಿ ನಾವು ಕೇಳ್ತೀನಿ ಅಂತ ಹೇಳಿ. ಅದಕ್ಕೆ ಗುರು ಪತ್ನಿ ಕೇಳ್ತಾರೆ ಅವ್ರಿಗೆ ದಕ್ಷಿಣೆ ಕೊಡ್ಬೇಕಲ್ವಾ, ಗುರುಗಳೇ ಸಂಭಾವನೆ ಕೊಡ್ಬೇಕಲ್ವಾ, ಇದು ಶಿಕ್ಷಣ ಕೊಟ್ಟಿದ್ದಕ್ಕೆ ನಿಮಗೆ ಏನು ಇದು ಬೇಕಾಗುತ್ತೆ ಹೇಳಿ, ನಿಮ್ಗೇನು ನಿಮಗೆ ಇದು ಕೊಡಲಿ, ಸಂಭಾವನೆ ಕೊಡಲಿ ಅಂತ ಕೇಳಿದ್ರೆ ಗುರುಗಳು ಹೇಳ್ತಾರೆ, ನೀವು ದೈವತಮ್ಮ ಪರಮ ಪುರುಷಗಳು, ನೀವಿಬ್ರು ನಿಮ್ಮ ಹತ್ರ ಹೋಗಿ ನಾವೇನು ಕೇಳೋದು, ನೀವು ನಮ್ಮ ಗುರುಕುಲಕ್ಕೆ ಬಂದಿದ್ದೆ
ದೊಡ್ಡ ಮಹಾಭಾಗ್ಯ ನಮ್ಗೆ, ಅಹೋಭಾಗ್ಯ ಮಹೋಭಾಗ್ಯ ಅದು. ನಮ್ಗೇನು ಬೇಡ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು, ನಮ್ಗೆ ಬ್ಲೆಸ್ಸಿಂಗ್ಸ್ ಇದ್ರೆ ಸಾಕು. ಆವಾಗ ಗುರು ಪತ್ನಿ ಅಲ್ಲಿ ನಿಂತ್ಕೊಂಡಿರ್ತಾರೆ, ಅವ್ರು ಕರೀತಾರೆ, ಅವರು ಯಜಮಾನ್ರನ್ನ ಕರೆದು, ಅವರ ಧರ್ಮಪತಿನ ಕರೆದ್ಬಿಟ್ಟು ಏನು ಬೇಡ ಅಂತ ಹೇಳ್ತಿದ್ರ, ಸಾಕ್ಷಾತ್ ಕೃಷ್ಣ ಬಲರಾಮ ಬಂದಿದ್ದಾರೆ, ನಮ್ಮ ಮಗ ತೀರ್ಕೊಂಡ್ಬಿಟ್ಟಿದಾರಲ್ಲ, ಅವ್ರನ್ನ ಕರ್ಕೊಂಬರಕ್ಕೆ ಹೇಳಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಆಗ ಅವರು ಕೃಷ್ಣ ಬಲರಾಮ ಕೇಳ್ತಾರೆ, ನನಗಂತೂ ಏನು ಆಸೆ ಇಲ್ಲ, ನಿಮ್ಮ ತಾಯಿ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಗುರುಪತ್ನಿ ಬಂದು ತಾಯಿಗೆ ಸಮಾನ. ನಿಮ್ಮ ಗುರುಪತ್ನಿ ಕೇಳ್ತಾ ಇದ್ದಾರೆ, ಅವರು ನಮ್ಮ ಮಗ ತೀರ್ಕೊಂಡು ಇಷ್ಟು ವರ್ಷ ಆಗೋಯ್ತು, ಇದುವರೆಗೂ ನಾವು ನಮ್ಗೆ ಭಾಗ್ಯ ಇಲ್ದಿರ ಆಗೋಯ್ತು, ಮಗನಿಲ್ದಿರ ಭಾಗ್ಯ ಆಗೋಯ್ತು, ಪುತ್ರ ಭಾಗ್ಯ ಇಲ್ದಿರ ಆಗೋಯ್ತು, ನೀವು ಹೇಗಾದರೂ ಅವನ್ನ ಮತ್ತೆ ವಾಪಸ್ ಕರ್ಕೊಂಬರ್ಬೇಕು ಅಂತ ಹೇಳುವಾಗ ಕೃಷ್ಣ ಬಲರಾಮ್ ಹೋಗ್ತಾರೆ. ಯಮಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಇವ್ರು ಯಾವುದೋ ಒಂದು ನದಿನ ಸಮುದ್ರದಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬರು ಅಸುರ ಬಂದು ಅವ್ರನ್ನ ವಧ ಮಾಡ್ಬಿಟ್ಟಿರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಕೃಷ್ಣ ಬಲರಾಮ್ ಇಬ್ರು ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕಕ್ಕೆ ಹೋದ್ಮೇಲೆ ನಿಂತ್ಕೊಂಡು ಅಲ್ಲಿ ಕರೆದ್ರೆ ಆ ದ್ವಾರಪಾಲಕರು ಇದು ಕರಿತಾ ಇದ್ದಾರೆ, ಯಮಧರ್ಮ ಯಾರೋ ಬಂದಿದ್ದಾರೆ ಅಂತ. ಆಗ ಕೃಷ್ಣ ಬಲರಾಮನ್ ನೋಡ್ಬಿಟ್ಟು ಯಮಧರ್ಮರಾಜಿಗೆ ಸಂತೋಷ ಆಗ್ಬಿಡುತ್ತೆ. ನೀವ್ ಹೇಳಿದ್ರೆ ನಾನೇ ನೀವ್ ಇರೋ ಜಾಗಕ್ಕೆ ನಾನು ಬರ್ತಾ ಇದ್ದೆ, ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳ್ತಾರೆ. ಆವಾಗ ನಿನ್ ದರ್ಶನ ಕೊಡ್ಬೇಕು ಅಂತಿತ್ತು, ಅದಕ್ಕೆ ಬಂದ್ರಿ ನಾವು. ಏನೋ ನಮ್ಮ ಗುರುಗಳನ್ನ ಪುತ್ರನ ನೀವು ಕರ್ಕೊಂಡ್ಬಂದ್ರೆ ನಿಮ್ ಲೋಕದಲ್ಲಿ ಇಟ್ಕೊಂಡಿದ್ರಂತೆ, ಅವ್ರನ್ನ ಕಳಿಸಿ ಅಂತ ಹೇಳ್ತಾರೆ. ಇಷ್ಟು ಮಾತ್ರ ನನಗೆ ಹೇಳಿದ್ರೆ ಈ ಸೇವೆ ನಾನೇ ಮಾಡ್ತಾ ಇದ್ದೆ, ನಿಮ್ಮನ್ನ ಇಲ್ಲಿ ಕಳ್ಸ್ಕೊಳೋ ಅಷ್ಟು ಪಾಪಿ ಆಗ್ಬಿಟ್ಟೆ, ನಾನು ಕ್ಷಮಿಸ್ಬಿಡಿ ಅಂತ ಹೇಳಿ ಯಮಧರ್ಮರಾಜು ಕಾಲ್ ಮಾಡಿ ಬಿಡ್ತಾರೆ. ಆಗ ಗುರುಪುತ್ರನ ಕರೆದಿ ಅವ್ರ ಹತ್ರ ಕೊಟ್ಟು ಕಳಿಸ್ತಾರೆ. ಅವಾಗ ಕೃಷ್ಣ ಬಲರಾಮ್ ಇಬ್ರು ಬಂದು ಗುರುಗೆ ದಕ್ಷಿಣೆ ತರ ಕೊಡ್ತಾರೆ. ಅದಕ್ಕೆ ಬ್ರಾಹ್ಮಣರು ಬಂದ್ರೆ, ಯಾರಾದರೂ ವೈಷ್ಣವರು ಯಾರಾದರೂ ಬಂದ್ರೆ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ದಕ್ಷಿಣೆ ಕೊಡ್ಬೇಕು, ಏನಾದರೂ ನಮ್ಮ ಕೈಯಲ್ಲಿ ಆದಷ್ಟು. ಅದು ಭಗವದ್ಗೀತಾನಲ್ಲಿ ನಿಮ್ಗೆ 18ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕನೇ ಹೇಳಿದ್ದಾರೆ ಕೃಷ್ಣ. ಯಾಕಂದ್ರೆ ಯಾರಂದ್ರೆ ಶುದ್ಧ ಬ್ರಾಹ್ಮಣರು ಬೇರೆ ಏನು ಅವ್ರಿಗೆ ಸಂಪಾದನೆ ಇರಲ್ಲ, ಇದ್ರ ಮೇಲೆ ಆಧಾರ ಪಟ್ಟಿರ್ತಾರೆ. ಇದ್ರ ಮೇಲೆ ಆಧಾರ ಪಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಭಗವಂತ ಏನ್ ಮಾಡ್ತಾನೆ, ಈ ಗೃಹಸ್ಥರ ಮನೆಯಲ್ಲಿ ಕಳಿಸಿ ಅವ್ರಿಗೆ ಪೂಜೆ ಪುರಸ್ಕಾರಗಳು ಸಂಸ್ಕಾರಗಳೆಲ್ಲ ಮಾಡಿ ಅವ್ರ ಹತ್ರ ಕೊಡಿಸ್ತಾರೆ. ಯಾಕಂದ್ರೆ ಭಗವಂತನಿಗೆ ಗೊತ್ತು ಯಾರಿಗೆ ಹೆಂಗೆ ಅವ್ರನ್ನ ಮೈಂಟೈನ್ ಮಾಡಬೇಕು, ಅವ್ರನ್ನ ನಿಯಮಿತ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರವ್ರಿಗೆ ಒಂದೊಂದು ಇದು ಆಧಾರ ಇಟ್ಟಿರ್ತಾರೆ ಭಗವಂತ. ಆ ಆಧಾರದಲ್ಲಿ ಅವ್ರ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಥರ ಈಗಲೂ ಕೆಲವು ಬ್ರಾಹ್ಮಣರೆಲ್ಲ ಇದ್ದಾರೆ, ಆಸೆ ಇಲ್ದಿರ ಏನು ದುರಾಸೆ ಇಲ್ದಿರ, ಏನೋ ನಾನು ಬಂದಷ್ಟು ಸಾಕಪ್ಪ, ಏನೋ ಭಗವಂತ ನಮ್ಗೆ ಕೊಡು, ಅವನ್ನೆಲ್ಲ ಮೈಂಟೈನ್ ಮಾಡ್ತಾರೆ. ನೋಡಿ, ನಾನು ಇದಕ್ಕೆ ಹೋಗಿದ್ದೆ, ಅಹೋಬಿಲಂಗೆ ಹೋಗಿದ್ರೆ ನೀವು ಮೇಲೆ ಡೈಲಿ ಹತ್ಕೊಂಡು ಹೋಗ್ತಾರೆ ಅವರು. ನಮ್ಮ ಕೈಲಿ ನಡ್ಕೊಂಡು ಹೋಗಕ್ಕಾಗಲಿಲ್ಲ, ಇದು ಕೋಡ್ ಇಟ್ಕೊಂಡು ಜ್ವಾಲ ನರಸಿಂಹಗೆ. ಹೌದು, ನಾವು ಯಾವಾಗ್ಲೂ ಜೀವನದಲ್ಲಿ ಒಂದ್ಸಲ 2 ಸಲ ಹೋಗ್ತಾರೆ, ಅವರು ಪ್ರತಿದಿನ ಹೋಗ್ತಾರಂತೆ. ಅವ್ರಿಗೆ ಇದಿಲ್ಲ ಅಲ್ಲ, ವಯಸ್ಸಾಗ್ಬಿಟ್ಟಿದೆ, ವಯಸ್ಸಾದಕ್ಕೂ ಡೈಲಿ ಹೋಗ್ತಾರೆ ಸೇವೆ ಮಾಡಕ್ಕೆ ನರಸಿಂಹನಿಗೆ. ಅದು ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು ನಮ್ಗೆ, ಏನಪ್ಪ ಪ್ರತಿದಿನ ನಿತ್ಯ ಹೋಗ್ತಾರಲ್ಲ. ಅವ್ರಿಗೆ ಭಗವಂತನೇ ಅವ್ರಿಗೆ ಇದು ಕೊಟ್ಬಿಡ್ತಾರೆ, ಆ ಶಕ್ತಿ ಕೊಟ್ಬಿಡ್ತಾರೆ ಅವ್ರಿಗೆ. ಆ ಶಕ್ತಿ ಕೊಟ್ಟು ಅವ್ರ ಹತ್ರ ಕರೆಸ್ಕೊಂತಾರೆ. ಅವರು ಎಲ್ಲಾರನ್ನೂ ಇದ್ ಮಾಡಲ್ಲ ಭಗವಂತ, ಎಲ್ಲರಿಗೂ ಆ ಶಕ್ತಿನೂ ಕೊಡಲ್ಲ. ಈಗ ನೋಡಿ, ಹನುಮಾನಿಗೆ ಭಗವಂತ ರಾಮಾಯಣದಲ್ಲಿ ಶ್ರೀರಂಗಕ್ಕೆ ಹೋಗೋ ಅವಶ್ಯಕತೆ ಏನಿಲ್ಲ. ನಿಂತ್ಕೊಂಡಿರೋ ಜಾಗದಲ್ಲಿ ಕೂತ್ಕೊಂಡಿರೋ ಜಾಗದಲ್ಲಿ ರಾಮನ್ನ ವಧ ಮಾಡ್ಬೋದು. ಆದ್ರೆ ಆ ಕೀರ್ತಿ, ಆ ಸಂಪತ್ತು ನನ್ನ ಭಕ್ತನಿಗೆ ಬರಬೇಕು ಅಂತೇಳಿ ಹನುಮಾನ ಕಳಿಸ್ತಾರೆ. ರಾಮ ಹನುಮಾನ್ ಕಳಿಸ್ತಾರೆ. ಆ ಥರ ಭಗವಂತ ಆ ಕೀರ್ತಿನ ಕೂಡ ಅವ್ರು ತಗೊಳ್ಳಲ್ಲ, ತನ್ನ ಭಕ್ತರಿಗೆ ಕೊಟ್ಬಿಡ್ತಾರೆ. ಇಡೀ ಪ್ರಪಂಚ ನನ್ನ ಭಕ್ತನ್ನ ಇದು ಗುಣಗಾನ ಮಾಡಬೇಕು ಅಂತ. ಹರೇ ಕೃಷ್ಣ.